ಹಲೋ ಫ್ರೆಂಡ್ಸ್, ನಾವಿವಾಗ ವಿದ್ಯಾಶಂಕರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ದೇವರಾಯನ ದುರ್ಗ ರೋಡಲ್ಲಿ ಇದಿರೋದು. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ದೇವಸ್ಥಾನ, ಮತ್ತು ಹೋಗ್ತಿರೋ ರೋಡು ಕೂಡ ತುಂಬ ಸುಂದರವಾಗಿದೆ. ನೋಡ್ತಾ ಇದ್ದೀರಲ್ವ ನೀವೇ, ಎಷ್ಟು ಹಸಿರುಮಯವಾಗಿ, ಎಷ್ಟು ಕರುಸ್ ಎಲ್ಲ ಇದೆ. ತುಮಕೂರು ಪಕ್ಕದಲ್ಲೇ ಈ ಥರ ಒಂದು ದೇವಸ್ಥಾನ ಇದ್ದರೂ ನಾವು ಬಂದೇ ಇರಲ್ಲ. ಈ ದೇವಸ್ಥಾನನ ನೀವೆಲ್ಲ ಒಂದು ಸತಿ ವಿಸಿಟ್ ಮಾಡಲೇಬೇಕು. ಯಾಕೆಂದರೆ ತುಂಬ ಪವರ್ಫುಲ್ ಆಗಿರೋ ದೇವಸ್ಥಾನ, ಅದರಲ್ಲೂ ವಿದ್ಯಾರ್ಥಿಗಳಿಗಂತೂ ಇದು ತುಂಬ ಪವರ್ಫುಲ್ ಆಗಿರೋ ದೇವಸ್ಥಾನ. ಒಂದು ಸತಿ ನಿಮ್ಮ ಮಕ್ಕಳನ್ನ ಇಲ್ಲಿಗೆ ಕರ್ಕೊಂಬಂದರೆ ಅವ್ರಿಗೆ ವಿದ್ಯಾಪ್ರಾಪ್ತಿ ಆಗೋದಂತೂ ಗ್ಯಾರಂಟಿ. ನೋಡಿ, ಇದೇ ದೇವರಾಯನ ದುರ್ಗ ಮುಂದೆ ಬಂದರೆ ಇಲ್ಲಿ ದುರ್ಗದಳ್ಳಿ ಅಂತ ಒಂದು ಕ್ರಾಸ್ ಸಿಗುತ್ತೆ. ಆ ಕ್ರಾಸಿಂದ ಒಳಗೆ ಹೋಗಬೇಕು. ಒಳಗೆ ಹೋಗ್ಬಿಟ್ಟು ಹಂಗೆ ಒಂದು 700 ಮೀಟ್ರು ನೀವು ಈ ಥರ ಒಂದು ರಸ್ತೆಯಲ್ಲಿ ಬರಬೇಕಾಗುತ್ತೆ. ನಿಮಗೆ ಸುತ್ತಮುತ್ತ ನೇಚರ್ ಎಲ್ಲ ಚೆನ್ನಾಗಿದೆ, ಬರ್ಬೋದು. ಮತ್ತು ನೋಡಿ, ಆವಾಗ ಒಂದು ಮಣ್ ರೋಡ್ ಸಿಗುತ್ತೆ. ಅಲ್ಲಿ ಮಣ್ ರೋಡಲ್ಲಿ ನೀವು ಲೆಫ್ಟ್ ಬರಬೇಕು. ಮತ್ತು ಇದೇ ಅದು ಮಣ್ ರೋಡು. ಆ್ಯಕ್ಚುಲಿ ಇದು ಶೃಂಗೇರಿಲಿ ಶಾರದಾ ಪೀಠ ಯಾವ ಥರ ಇದೆಯೋ ಹಂಗೆ ಇದು ತುಮಕೂರಿಗೆ ವಿದ್ಯಾಶಂಕರ ದೇವಸ್ಥಾನ. ಇಲ್ಲಿಗೆ ನೀವು ಬರಲೇಬೇಕು, ನಿಮ್ಮ ಮಕ್ಕಳನ್ನಂತೂ ಕರ್ಕೊಂಡು ಬರಲೇಬೇಕು. ಒಂದೊಮ್ಮೆ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ನಿಮ್ಮ ಮಕ್ಕಳನ್ನು ಕರ್ಕೊಂಬನ್ನಿ, ವಿದ್ಯೆ ಅಂತೂ ಖಂಡಿತ ಪ್ರಾಪ್ತಿಯಾಗುತ್ತೆ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮನು. ವೆಲ್ಕಮ್ ಟು ಅವರ್ ಚಾನಲ್ ಪಬ್ಲಿಕ್ ಸ್ಟೋರಿ. ನಾವಿವತ್ತು ಬಂದಿದ್ದೀವಿ ತುಮಕೂರು ಜಿಲ್ಲೆಯಲ್ಲಿರುವ ದುರ್ಗದಳ್ಳಿಗೆ. ದುರ್ಗದಳ್ಳಿ ಏನಪ್ಪ ವಿಶೇಷ ಅಂತೀರಾ? ಇಲ್ಲಿ ಒಂದು ಸಂಪ್ರದಾಯಕ ಒಂದು ಹಳೆ ಕಾಲದ ಒಂದು ದೇವಸ್ಥಾನ ಇದೆ. ಅದರ ಹೆಸರು ವಿದ್ಯಾಶಂಕರ ದೇವಸ್ಥಾನ ಅಂತ. ಬನ್ನಿ, ಅದು ಹೇಗಿದೆ ಅಂತ ನೋಡೋಣ. ಫ್ರೆಂಡ್ಸ್, ಈ ದೇವಸ್ಥಾನನ ಇಂದಿನ ಕಾಲದಲ್ಲಿ ಓದೇಶ್ವರ ದೇವಸ್ಥಾನ ಅಂತಲೂ ಕರಿತಿದ್ರು. ಯಾಕಪ್ಪ ಅಂತಂದರೆ ಗುರುಗಳು ಇಲ್ಲಿ ಪಾಠ ಮಾಡಿಕೊಡ್ತಾ ಇದ್ರು. ಅದಕ್ಕೋಸ್ಕರ ಓದೇಶ್ವರ ದೇವಸ್ಥಾನ ಅಂತ ಹೆಸರು ಕೂಡ ಬಂದಿದೆ. ಡಿ ಹಿಲ್ಸ್ಗೆ ಪ್ರತಿ ದಿನ ಅಥವಾ ಭಾನುವಾರದತ್ತು ಸಾವಿರಾರು ಜನ ಬರ್ತಾರೆ. ಆದರೆ ಡಿ ಹಿಲ್ಸ್ ಬರುವಂಥ ಜನಗಳಲ್ಲಿ ತುಂಬ ಜನ ಈ ವಿದ್ಯಾಶಂಕರ ಟೆಂಪಲ್ಗೆ ಬರಲ್ಲ. ಅಂದರೆ ತುಂಬ ಜನಕ್ಕೆ ವಿದ್ಯಾಶಂಕರ ಟೆಂಪಲ್ ಗೊತ್ತಿಲ್ಲ. ಇದು ಸುಮಾರು 800 ವರ್ಷಗಳ ಹಿಂದೆ ಈರಳಪ್ಪ ನಾಯಕ ಅನ್ನೋರು ಕಟ್ಟಿಸಿದಂಥ ಟೆಂಪಲ್ಲು. ಇದು ಅತ್ಯಂತ ಹಳಸಾದ ದೇವಸ್ಥಾನ. ಇದನ್ನು 2004 ನಂತರದಲ್ಲಿ TVS ಕಂಪ್ನಿಯವರು ಜೀರ್ಣೋದ್ಧಾರ ಮಾಡ್ತಾರೆ, ಅಂದರೆ ಬಿದ್ದೋಗಿತ್ತು. ಹಿಂದೆ ಇಲ್ಲಿ ಆ ದೇವಸ್ಥಾನ ಕಟ್ಟಿದ ನಂತರದಲ್ಲಿ ಕೆಲವು ವರ್ಷಗಳ ಕಾಲ ಇಲ್ಲಿ ಪಾಠಶಾಲೆ ಕೂಡ ನಡೀತಿತ್ತು. ಅಂದರೆ ಈ ಮಠದಲ್ಲಿ ಪಾಠ ಹೇಳ್ಕೊಡ್ತಿರಲ್ಲ, ಗುರುಮಠ ಆ ಥರ. ಹಾಗಾಗಿ ಇದು ಓದೇಶ್ವರ ಮಠ, ಅಂದರೆ ಇಲ್ಲಿ ಹುಡುಗರೆಲ್ಲ ಬಂದು ಓದೋದ್ರಿಂದ ಓದೇಶ್ವರ ಮಠ ಅಂತ ಹೇಳಿ ಕೂಡ ಕರಿತಿದ್ರು. ವಿದ್ಯಾಶಂಕರದ್ದು ಏನಂತಪ್ಪ ಅಂತ ಹೇಳಿದ್ರೆ ವಿದ್ಯಾಶಂಕರ ಟೆಂಪಲ್ ಇದೆ, ಮತ್ತು ಗಣಪತಿ ಕೂಡ ಇದೆ. ಈ ವಿದ್ಯಾಶಂಕರ ಟೆಂಪಲ್ಗೂ ಮತ್ತು ಕುಕ್ಕೆ ಸುಬ್ರಹ್ಮಣ್ಯಕ್ಕೂ ಮತ್ತು ಶ್ರೀರಂಗಂನಲ್ಲಿರುವ ದೇವಸ್ಥಾನಕ್ಕೂ ಸಂಬಂಧ ಇದೆ ಅಂತೇಳಿ ಹೇಳ್ತಾರೆ. ಒಂದು ರಮ್ಯವಾದ ತಾಣ, ಅಂದರೆ ದೇವರಾಯನ ಸುತ್ತಲೂ ದೇವರಾಯನ ದುರ್ಗದ ಬೆಟ್ಟ ಗುಡ್ಡಗಳ ನಡುವೆ ಯಾರಿಗೂ ಕಾಣಲ್ಲ ಈ ಟೆಂಪಲ್ ಇಲ್ಲಿ ಇದೆ ಅಂತೇಳಿ. ಆದರೆ ಈ ಟೆಂಪಲ್ಗೆ ಹೋದರೆ ಒಂದು ಅರ್ಧ ಗಂಟೆ ಕೂತ್ಬಿಟ್ಟು ಹೋಗ್ಬೋದು, ಧ್ಯಾನ ಮಾಡ್ಬೋದು. ಈ ಥರದ್ದೆಲ್ಲ ಇದೆ. ಎಷ್ಟು ಸೌಂದರ್ಯವಾಗಿದೆ ಅಂತ ಹೇಳಿದರೆ ತುಂಬ ಜನ ಬಂದು ಗೊತ್ತಿರೋರು ಈ ಟೆಂಪಲಲ್ಲಿ ವಿಶೇಷ ಪೂಜೆಗಳನ್ನ ಮಾಡಿಸ್ಕೊತಾರೆ, ನಾಮಕರಣಗಳನ್ನ ಮಾಡ್ಕೊತಾರೆ. ಅಂದರೆ ಇದೊಂದು ಆಧ್ಯಾತ್ಮಿಕವಾದ ಕ್ಷೇತ್ರ ಅಂತೇಳಿ ಕರಿಬೋದು. ಯಾರೇ ಆಗಲಿ ಡಿ ಹಿಲ್ಸ್ಗೆ ಹೋದವರು ಒಮ್ಮೆ ವಿದ್ಯಾಶಂಕರಕ್ಕೆ ಹೋಗಿ. ಅದರಲ್ಲೂ ಕೂಡ ವಿದ್ಯಾರ್ಥಿಗಳು ಹೋದ್ರಂತೂ ಕೂಡ ಮನಸ್ಸೂರೆಗೊಳ್ಳುತ್ತೆ, ಮತ್ತು ದೇವ್ರಿಗೆ ಕೈ ಮುಗಿದು ಬಂದರೆ ಅವ್ರಿಗೂ ಕೂಡ ಒಳ್ಳೆಯದಾಗುತ್ತೆ. ನೋಡೋದ್ರಲ್ಲ ಫ್ರೆಂಡ್ಸ್, ದೇವಸ್ಥಾನ ಹೇಗಿತ್ತು ಅಂತ. ನನಗಂತೂ ಮನಸ್ಸಿಗೆ ತುಂಬಾ ನೆಮ್ಮದಿ ಆಯಿತು. ನೀವು ತುಮಕೂರಲ್ಲೇ ಇರ್ತೀರ, ಎಷ್ಟೊಂದು ಜನಕ್ಕೆ ದೇವಸ್ಥಾನ ಇರೋದೇ ಗೊತ್ತಿರಲ್ಲ. ನೀವು ಒಂದು ಸ್ವಲ್ಪ ಫ್ರೀ ಮಾಡಿಕೊಂಡು ದೇವರಾಯನ ದುರ್ಗಕ್ಕೆ ಹೋಗೋ ರೋಡಲ್ಲೇ ದುರ್ಗದಳ್ಳಿ ಅಂತ ಒಂದು ಕ್ರಾಸ್ ಬರುತ್ತೆ, ಅಲ್ಲಾಸ್ ಬಂದರೆ ಈ ದೇವಸ್ಥಾನ ಸಿಗುತ್ತೆ ನಿಮಗೆ. ನನಗಂತೂ ಫುಲ್ ಮನಸ್ಸಿಗೆ ನೆಮ್ಮದಿ ಆಯಿತು. ನೀವು ಫ್ರೀ ಮಾಡ್ಕೊಂಡು ಇಲ್ಲಿಗೊಂದ್ಸತಿ ಬನ್ನಿ. ಇದೇ ಥರ ಯೂಸ್ಫುಲ್ ಇನ್ಫಾರ್ಮೇಷನ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ, ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಿಮ್ಮ ಪ್ರೋತ್ಸಾಹ ನಮ್ಮ ಶಕ್ತಿ. ವಂದನೆಗಳು. ನೀವು ವಿದ್ಯಾಶಂಕರ ದೇವಸ್ಥಾನನ ನೋಡಿಕೊಂಡು ಹಂಗೆ ಮುಂದೆ ಗುರುನಳ್ಳಿಗೆ ಹೋಗೋ ರೋಡಲ್ಲಿ ಈ ಚಾಮುಂಡೇಶ್ವರಿ ವಿಗ್ರಹನೂ ಇದೆ. ತುಂಬ ಸುಂದರವಾಗಿದೆ. ಆ ಕಡೆ ನೋಡಿ ಬೆಟ್ಟನೂ ಕಾಣ್ತಾ ಇದೆ ವ್ಯೂ ಅಲ್ಲಿ.
ಒಂದೊಮ್ಮೆ ವಿಸಿಟ್ ಮಾಡಿ ಇಲ್ಲಿಗೂ. ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಪ್ರೋತ್ಸಾಹ ನಮ್ಮ ಶಕ್ತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಪಬ್ಲಿಕ್ ಸ್ಟೋರಿ.